ಇದೇ ಜಾಗದಲ್ಲೇ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಎಲ್ಲ ಹಾಕಿದ್ದೀನಿ. ಈ ಥರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗ ಇಲ್ಲೇ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಇಲ್ಲ, ನಾನು ಮಾಡಿಲ್ಲ. ನನ್ನ ಮಗನ್ನ ನಾನು ಕಳಿಸಿದ್ದೀನಿ, ಅವನ್ನ ಸಾಯಿಸಿಲ್ಲ. ಹಾಗಾಗಿ ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಮಾಡಿಲ್ಲ. ನನ್ನ ಮಗನ ಕಳಿಸಿ ಬಂದಿದ್ದೀನಿ ನಾನು. ಅವನು ಇದು ಅಂತ್ಯ ಸಂಸ್ಕಾರ ಮಾಡಿಲ್ಲ, ಹಂಗಾಗಿ ಮಾಡಕ್ಕೆ ಬಿಡ್ತಾ ಇಲ್ಲ. ನನ್ನ ಮಗ ಚಿನ್ನದಂಗಿದ್ದ. ನನ್ನ ಮಗ ಯಾವುದನ್ನು ಇಷ್ಟಪಡ್ತಾ ಇರಲಿಲ್ಲ, ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ ಅಂತಂದು ಕಳಿಸಿರೋ ದಸೆಯಿಂದ ನಾನು ಏನನ್ನು ಮಾಡೋಕ್ಕೆ ಬಿಟ್ಟಿಲ್ಲ. ನನ್ನ ಎದುರುಗಡೆನೆ ಅವನಿಲ್ಲೇ ನನ್ನ ತೋಟದಲ್ಲೇ ಮಲಗಿದ್ದಾನೆ, ಅವನನ್ನು ಮಲಗಿಸಿ ಬಂದಿದ್ದೀನಿ. ಮಗನಿಗೊಂದು ಭವಿಷ್ಯ ಕಟ್ಕೊಡ್ಬೇಕು, ಎಲ್ಲ ಕನಸುಗಳು ಕಟ್ಟಿದ್ರಿ, ಎಲ್ಲ ಕನಸುಗಳು ಆಯಿತು. ಭಾಳ ಕಲ್ಪನೆಯೂ ಇಲ್ಲ ಆ ಥರದೊಂದು ದುರ್ಘಟನೆ ನಡೆದಾಯ್ತು. ಏನು ಹೇಳೋದು? ಅವ್ರ ತಾಯಿಗೆ ಹೇಳ್ತಿದ್ದ, ಅಮ್ಮ ಓದ್ತಾ ಇದ್ದೀನಿ, ಇನ್ನು 2 ವರ್ಷ ಇನ್ನೆಲ್ಲ ಇದ್ದಿದ್ದೆ ನಾನೆಲ್ಲ ಮಾಡ್ಕೊತೀನಿ, ಇನ್ನು 2 ವರ್ಷ ಸುಮ್ಮನೆ ಇದ್ಬಿಡಿ. ನನಗೂ ಅವಳು ಹೇಳ್ತಾ ಇದ್ಲು, ಅಪ್ಪಗೂ ಹುಷಾರಿಲ್ಲ, ಅದು ಇನ್ನು 2 ವರ್ಷ ಸುಮ್ಮನೆ ಇರಲಿ, ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಕನ್ಸು ಕಂಡ್ಕೊಂಡೇ ಬಂದ, ಹೇಳ್ಕೊಂಡೇ ಬಂದ. ಇವಾಗ ನೋಡಿದ್ರೆ ನನ್ನ ಮನೆ ಬಿಟ್ಟು ಹೋಗ್ಬಿಟ್ಟ. 20 ವರ್ಷಕ್ಕೆ ಎಲ್ಲ ಬಿಟ್ಟು ಹೋಗ್ಬಿಟ್ಟ. ನಾಯಿನ ಪ್ರಾಣ ಕೊಡ್ತಾ ಇದ್ದ ನಾಯಿ. ಅವನ ಅಂತ್ಯ ಸಂಸ್ಕಾರ ಯಾರಿಗೂ ನೋಡ್ದಂಗೆ ಮುಖ ಎಲ್ಲ ಮುಚ್ಚಿ ಕಳಿಸ್ತಾ ಇದ್ದಿದ್ದು ನನ್ನ ನಾಯಿಗಳು. ಅವನು ಮುಖ ಮುಚ್ಚಿ ಯಾರಿಗೂ ನೋಡ್ದಂಗೆ ಬಟ್ಟೆನೆಲ್ಲ ಮುಚ್ಚಿ ಕಳಿಸಿದ್ದು ನಾಯಿ. ಬೆಳಗ್ಗೆ ಎದ್ದು ರಾತ್ರಿ ಎದ್ದು ಅಣ್ಣಗೆ ಏನಾರು ತಗೊಂಡೋಗಿ ಕೊಡೋ ಅಂದ್ರೆ ಕಾಫಿ ನೀರು ಟೀ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದ ಅವನಿಗೆ, ಅವನ ರೂಮಿಗೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ದ. ಇವನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದ ಅವನು. ಊರಿಂದ ಬೆಂಗಳೂರಿಗೆ ಹೋಗಿ ಶ್ರಮಪಟ್ಟು ಮಾಡಿದ್ರು, ಎಲ್ಲವನ್ನು ಇದ್ರೂ ಸಹ ಮಗ ಇಲ್ಲದಂಥ ದುಸ್ಥಿತಿ ಇದೆ. ಏನು ಮಾಡೋದು ಇವಾಗ? ಅದೇ ಅನ್ಕೊಂತ ಇದ್ದೀನಿ. ಅವನಿಗೋಸ್ಕರ ಅವನಿಷ್ಟದ ಪ್ರಕಾರ ಮನೆ ಕಟ್ಟಿಕೊಟ್ಟೆ, ಅವನಿಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗೆ ಬೇಕು ಹಂಗೆಲ್ಲ ಮಾಡಿಕೊಟ್ಟಿದ್ದೆ. ಅದನ್ನ ಅನುಭವಿಸೋತ ಇದು ಅಷ್ಟೊತ್ತಿಗೆ ದೇವ್ರು ಕಿತ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡೋದೀಗ? ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಅಮ್ಮ 20 ವರ್ಷ ಆದರೂ ತುತ್ತು ಅನ್ನ ತಿಂದು ಸಾಕಿಸ್ತಾ ಇದ್ದವಳು. ಇವಾಗೂ ಅವಳಿಗೆ ಊಟ ಮಾಡಿ ತಿನ್ನಿಸ್ತಾ ಇದ್ಲು ಅವಳು. ಅಷ್ಟು ಮುದ್ದು ಮಾಡಿ ಸಾಕಿದ್ದು. ಅಮಿತ್ ಶಾ ಅವರು